ನಾವು ಬಸ್ನಲ್ಲಿ ಕುಳಿತು ಹೊರಡುವಾಗ ಬಸ್ಸು ಸೀದಾ ಹೋಗಿ ಕೆಪಿಸಿಸಿ ಆಫೀಸ್ ಮುಂದೆ ನಿಲ್ತು. ಇದಕ್ಕೆ ಆದೇಶ ಮಾಡಿದ್ದವ್ರು ಯಾರು? ನಾವು ಮಾಡಿದ್ವಾ? ಹರಿಪ್ರಸಾದ್ ಅವರು ಮಾಡಿರ್ಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳೇ ಮಾಡಿರ್ಬೇಕು. ಅಲ್ಲಿಗೆ ಹೋದ ತಕ್ಷಣ ನಮಗೆ ಪರಿಚಯ ಆಗಿದ್ದು ಲಾಠಿಗಳು, ಮೊಟ್ಟೆಗಳು. ಅರೆ ಮೊಟ್ಟೆಗಳು ನಿಮ್ ಕೆಪಿಸಿಸಿ ಕಚೇರಿಯಲ್ಲಿ ಮೊಟ್ಟೆಗಳು ಇರ್ತಾವಂತಂದ್ರೆ ನಿಮ್ದೇನು ಕೋಳಿ ಫಾರ್ಮ ಕೆಪಿಸಿಸಿ ಆಫೀಸು? ಇಲ್ಲಾಂದ್ರೆ ಆಮ್ಲೆಟ್ ಹಾಕಕ್ಕೆ ಏನಾದ್ರು ತಗೊಂಬಂದು ಇಟ್ಕೊಂಡಿದ್ರಾ? ಇಲ್ಲ ಮಿಲಿಟರಿ ಹೋಟ್ಲ, ಕೆಪಿಸಿಸಿ ಮಿಲಿಟರಿ ಹೋಟೆಲ್ ಅಂತ ಏನೋ ಇದೆಯಾ? ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬಹುಶಃ ನನ್ಗನ್ಸ್ತದೆ ಆ ಮೊಟ್ಟೆಗಳನ್ನೆಲ್ಲ ಕತ್ಕೊಂಡು ಬಂದು ಇವ್ರು ಕೆಪಿಸಿಸಿ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲಾಂದ್ರೆ ರೆಡಿಮೇಡ್ ಮೊಟ್ಟೆ ಎಲ್ಲಿ ಸಿಗುತ್ತೆ ಇವ್ರಿಗೆ? ಮೊಟ್ಟೆಗಳಿಂದ ಹೊಡೆದಿದ್ದಾರೆ, ಲಾಠಿಗಳಿಂದ ಹೊಡೆದಿದ್ದಾರೆ. ಇದನ್ನ ವಿರೋಧಿಸಿ ನಾವು ಕಮಿಷನರ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ ಸುಮಾರು 100-150 ಜನ ಈ ಕಸ್ಬಿನಲ್ಲಿ ಇದ್ರೆ 5 ಜನ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಮೇಲೆ ಯಾವುದೇ ಸೆಕ್ಷನ್ ಹಾಕಿಲ್ಲ. ಅಂದಮೇಲೆ ಇದು ಪೂರ್ವ ನಿಯೋಜಿತ ಮತ್ತು ಸರ್ಕಾರಿ ಪ್ರಾಯೋಗಿಕ ಕೃತ್ಯ ಆಗಿದೆ. ಇದನ್ನ ಬೆಂಬಲಿಸಿ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಮೊಟ್ಟೆ ಹೊಡೆದ್ರು. ಅದಕ್ಕೆ ನಾವು ಮೊಟ್ಟೆ ಹೊಡೆದ್ವಿ ಅಂತ ಅಂದ್ರೆ ಕಸ್ಟಡಿಯಲ್ಲಿದ್ದ ನಾವು ಮೊಟ್ಟೆ ಹೊಡಿಲಿಕ್ಕೆ ಸಾಧ್ಯವಾ? ಹಾಗಿದ್ದ ಮೇಲೆ ಪೊಲೀಸ್ನವರಿಗೆ ಅದರ ಅರಿವಿಲ್ವಾ? ಅವರ ಬಗ್ಗೆ ನಿಮಗೆ ಗೌರವ ಇಲ್ವಾ? ನೀವು ಕೇಳಿದ್ದೀರಾ ಅವ್ರನ್ನ?